ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಕಡಲೆಕಾಯಿ ಮತ್ತು ಮಣೋಳಿ ಅಂತಾರೆ ಇಲ್ಲಿ ತೊಂಡೆಕಾಯಿ, ಅದನ್ನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಕಡಲೆಕಾಯನ್ನು ರಾತ್ರಿ ನೀರಲ್ಲಿ ಹಾಕ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ಈಗ ತೊಳ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಅದರ ಮೇಲೆ ಸ್ವಲ್ಪ ಬಂದರೆ ಸಾಕು, ಅಷ್ಟು ನೀರು ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಅದಕ್ಕೆ 1 ಚಮಚ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನು ನಾವು 5 ವಿಸಿಲ್ ಮಾಡಬೇಕು. ಇದು 5 ವಿಸಿಲ್ ಆದರೆ ಬೇಯ್ತದೆ. ಅದಾದಮೇಲೆ ಅದೀಗ ಬೆಂದಿದೆ, 5 ವಿಸಿಲ್ ಆಗಿದೆ. ಅದನ್ನು ತೆಗೆದಿಟ್ಟು ಅದೇ ಕುಕ್ಕರಲ್ಲಿ ಮಣೋಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತೊಳ್ಕೊಂಡು. ಇದನ್ನು ತೊಂಡೆಕಾಯಿ ಅಂತಾರೆ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸಹ ಸ್ವಲ್ಪ 1-2 ಚಮಚ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಎರಡನ್ನೂ ಬೇಯಿಸ್ಕೊಂಡು ರೆಡಿ ಮಾಡಿ ಇಡ್ತಾ ಇದ್ದೇನೆ ನಾನು. ಇದು ಮಂಗಳೂರು ಮತ್ತು ಉಡುಪಿ ಈ ಸೈಡಿಗೆಲ್ಲ ಮದುವೆ ಮನೆಯಲ್ಲೆಲ್ಲ ಮಾಡುವಂಥ ತುಂಬಾ ಸ್ಪೆಷಲಾಗಿರುವಂಥ ತೊಂಡೆಕಾಯಿ ಮತ್ತು ಕಡಲೆದು ಪಲ್ಯ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಮೆಣಸನ್ನು ಇಲ್ಲಿ ನಾನು ಇದು ಮಾಡ್ಕೊಳ್ತಾ ಇದ್ದೇನೆ, ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇದು ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರೆ ಇದನ್ನು. ಇದು ಅಷ್ಟು ಖಾರ ಏನಿಲ್ಲ, ಖಾರ ಕಡಿಮೆ. ನಾವು ಪಲ್ಯ ಇದೆಲ್ಲ ಯೂಸ್ ಮಾಡೋದೇ ಇದೇ ಮೆಣಸಿನ್ಕಾಯಿ. ಇದನ್ನು ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಅದು ಹುಡಿ ಆಗೋದಿಲ್ಲ. ಹುರ್ಕೊಳ್ಳುವಾಗ ನೋಡಿದ್ರಲ್ಲ, ಇದೇ ಥರ ಹುರ್ಕೊಳ್ಳಿ ನೀವು ಸಹ. ಇನ್ನು ಇದನ್ನು ತಗೊಂಡು ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೇನೆ. ಅದನ್ನು ತೆಗೆದಿಟ್ಟೆ ಮೆಣಸನ್ನು. ಇನ್ನು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೇನೆ. ಮೆಂತ್ಯ ಕಾಳು ಹಾಕ್ಕೊಂಡು ಇದಕ್ಕೆ ನಾನು 1-2 ಚಮಚದಷ್ಟು ಕೊತ್ತಂಬರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಮತ್ತೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಇಂಗು ಪೌಡರ್ ಸಹ ಹಾಕಿದ್ದೇನೆ. ಇನ್ನು ಇದನ್ನು ಮಿಕ್ಸಿಯ ಚಿಕ್ಕ ಜಾರಲ್ಲಿ ಇದನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಮೆಣಸನ್ನು ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಇದೇ ಎರಡನ್ನು ಹಾಕ್ಕೊಂಡು ಮತ್ತೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಹುಡಿ ಮಾಡ್ಕೊಳ್ತೇನೆ. ಇದೀಗ ನೋಡಿ ಇಷ್ಟು ಹುಡಿ ಆಗಬೇಕು. ಇದು ಹುಡಿ ಆಗಿದೆ. ಇನ್ನು ಇದಕ್ಕೆ ನಾನು ಒಂದು ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಅದನ್ನು ಹಾಕ್ಕೊಂಡು 1-2 ಸರಿ ತಿರುಗಿಸಿದರೆ ಇದು ಸಹ ಅಷ್ಟೇ, ಸ್ವಲ್ಪ ಹುಡಿ ಥರ ಆಗಬೇಕು. 2 ಸಾರಿ ಮಿಕ್ಸಿ ಜಾರಲ್ಲಿ ತಿರುಗಿಸಿದರೆ ಸಾಕು. ತೋರಿಸ್ತಾ ಇದ್ದೇನೆ ನಿಮಗೆ. ಇದು ಸಹ ಹುಡಿ ಇರಬೇಕು. ಒಂದು ಸಾರಿ ಆಯಿತು, ಮತ್ತೆ ಆಫ್ ಮಾಡಿಕೊಂಡು ಇನ್ನೊಂದು ಸಾರಿ ಮಾಡ್ತಾಯಿದ್ದೇನೆ. 2 ಸಾರಿ ಮಾಡಿದರೆ ಸಾಕು. ಇಷ್ಟ ಆದರೆ ಸಾಕು. ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿರುವಂಥ ಮಂಗಳೂರು ಮತ್ತು ಉಡುಪಿ ಕಡೆ ಎಲ್ಲ ಮಾಡುವಂಥ ಮದುವೆ ಮನೆಯಲ್ಲಿ ಮಾಡುವಂಥ ಒಂದು ಸೂಪರಾದ ಕಡಲೆ ಮತ್ತು ತೊಂಡೆಕಾಯಿದು ಪಲ್ಯ ಇದು. ತೊಂಡೆಕಾಯಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಜಾಸ್ತಿ ಬೇಯಬಾರದು, ಜಾಸ್ತಿ ಬೆಂದರೆ ಅದು ಅಷ್ಟು ಟೇಸ್ಟಾಗಿರೋದಿಲ್ಲ. ಬೆಂದಿದೆ. ಒಂದೇ ವಿಸಿಲ್ ಮಾಡಿದರೆ ಇಷ್ಟು ಬೇಯ್ತದೆ, ಇಲ್ಲಾಂದರೆ ನಾವು ಪಾತ್ರೆಯಲ್ಲಿ ಇಡಬೇಕಾಗ್ತದೆ. ಇದಕ್ಕೆ ಇನ್ನು ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ನಾನು ರುಬ್ಬಿದಂಥ ಈ ಮಸಾಲೆ ಎಲ್ಲ ಹುಡಿ ಮಾಡಿದಲ್ಲ, ಅದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಅದರ ಹಸಿ ಎಲ್ಲ ಹೋಗಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಹಸಿ ವಾಸನೆ ಹೋಗುವಷ್ಟು ಹೊತ್ತು 1-2 ನಿಮಿಷ
ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇದು ಬಿಸಿ ಆಗ್ತಾ ಬರುವಾಗ ಇದಕ್ಕೆ ನಾನು ಒಂದು ಚಮಚ ಬೆಲ್ಲವನ್ನು ಹುಡಿ ಮಾಡಿಟ್ಟಿದ್ದೇನೆ. ಆ ಬೆಲ್ಲದ ಹುಡಿಯನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಚಮಚ ಬೆಲ್ಲದ ಹುಡಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕೋದಂದರೆ ಯಾವುದಾದ್ರೂ ನಾವು ತರಕಾರಿ ಪಲ್ಯ ಮತ್ತು ಸಾಂಬಾರು ಯಾವುದು ಮಾಡಿದ್ರು ಸ್ವಲ್ಪ ಒಂದು ಚಮಚ ಬೆಲ್ಲ ಹಾಕಿದರೆ ಅದಕ್ಕೊಂದು ಟೇಸ್ಟ್ ಬರ್ತದೆ. ಇಲ್ಲಾಂದರೆ ಅಷ್ಟು ಇದಾಗೋದಿಲ್ಲ, ಅದು ರುಚಿ ಇರುವುದಿಲ್ಲ. ಯಾವ ತರಕಾರಿ ಆದರೂ ಅಷ್ಟೇ, ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗ್ತದೆ. ಈಗ ಇದು ಹುರ್ಕೊಂಡಾಯಿತು. ಇನ್ನು ಇದಕ್ಕೆ ನಾನು ಬೇಯಿಸಿಟ್ಟಂಥ ಕಡಲೆಯನ್ನು ಹಾಕ್ತಾ ಇದ್ದೇನೆ. ಇದು ನನಗೆ ಅದರಲ್ಲಿ ಮಾಡಲಿಕ್ಕೆ ಅಷ್ಟು ಇಷ್ಟ ಇಲ್ಲ, ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡೆ. ಇದು ಯಾವುದಾದ್ರೂ ನಾನು ಅಡುಗೆ ಮಾಡೋದು ಜಾಸ್ತಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಅದರಲ್ಲೇ ಮಾಡುವಂತ ನೋಡಿದೆ, ನನಗೆ ಅದು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡೆ. ನೀವು ಮಾಡೋದಾದರೆ ಯಾವುದರಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಫಸ್ಟ್ ಅದನ್ನು ಫ್ರೈ ಮಾಡಿಕೊಂಡು ಮತ್ತೆ ಈ ಕಡಲೆಕಾಳು ಬೇಯಿಸಿಟ್ಟಿದ್ದೇನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಬೇಯಿಸಿಟ್ಟಂಥ ತೊಂಡೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾನು ಬೇಯಿಸಿಟ್ಟಂಥ ತೊಂಡೆಕಾಯಿಯನ್ನು ಬೆಂದಿದೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ನಮ್ಮದು ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ, ತುಂಬಾ ಟೇಸ್ಟಿಯಾಗಿರುವಂಥ ತೊಂಡೆಕಾಯಿ ಕಡಲೆ ಪಲ್ಯ ರೆಡಿ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗ್ಬೋದಂತ ಅನಿಸ್ಕೊಳ್ತಾ ಇದ್ದೇನೆ. ಅಷ್ಟೊಂದು ರುಚಿಯಾಗಿತ್ತು. ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ ನೀವು, ಮತ್ತು ನಮಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಒಂದು 5 ನಿಮಿಷ ಇದನ್ನು ನಾನು ಮುಚ್ಚಿಕೊಂಡು ಹಾಗೆ ಇಡ್ತೇನೆ ಗ್ಯಾಸಲ್ಲಿ, ಯಾಕೆಂದರೆ ಅದು ಸ್ವಲ್ಪ ಇದಾಗಲಿ ಅಂತ, ಒಣಗಿದಾಗೆ ಆಗಲಿ ಅಂತ. ಅದೇ ಥರ ಆಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಬಾಳೆ ಎಲೆಲ್ಲ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.